ಬ್ರೇಕ್ಫಾಸ್ಟ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಇದೊಂದು ಇಂಟ್ರೆಸ್ಟಿಂಗ್ ಆದಂತಹ ಸುದ್ದಿ ಇದೆ. ಗಂಡನಾದವನು ಹೆಂಡತಿಯನ್ನ ರಕ್ಷಿಸಬೇಕು, ಭ್ರಷ್ಟರಿಂದ ರಕ್ಷಿಸಬೇಕು. ಆದರೆ ಮೈಸೂರಿನಲ್ಲೊಬ್ಬ ಬಂಡಗಂಡನಿದ್ದಾನೆ. ತಾನೇ ರೌಡಿಗಳನ್ನ ಇಟ್ಟು ಹೆಂಡತಿಯನ್ನ ಮನೆಯಿಂದ ಹೊರ ಹಾಕಿದ್ದಾನೆ. ಈ ಮಹಾ ಕಾರ್ಯಕ್ಕೆ ಆತನಿಗೆ ಮದುವೆ ಯಾಕಾಗಬೇಕಾಗಿತ್ತು? ಏನಾ ಸ್ಟೋರಿ ಇಲ್ಲಿದೆ ನೋಡಿ. ಬೀದಿಯಲ್ಲೇ ಸಂಸಾರ, 2 ಮಕ್ಕಳೊಂದಿಗೆ ರಸ್ತೆಯಲ್ಲಿ ಮಲಗಿದ ಮಹಿಳೆ. ಗಂಡನ ಮನೆಯವರ ದೌರ್ಜನ್ಯದ ವಿರುದ್ಧ ಹೋರಾಟ. ಈ ದೃಶ್ಯ ಕಂಡು ಬಂದಿದ್ದು ಮೈಸೂರಿನ ಗೋಕುಲಂ ಬಡಾವಣೆಯಲ್ಲೇ. ಈಕೆ ಹೆಸರು ವಿಶಾಲಾಕ್ಷಿ. 10 ವರ್ಷದ ಹಿಂದೆ ಮೋಹನ್ ಕೃಷ್ಣ ಎಂಬಾತನನ್ನ ಮದುವೆಯಾಗಿದ್ದಳು. ಅಂದಿನಿಂದಲೂ ಗಂಡನ ಮನೆಯವರು ವಿಶಾಲಾಕ್ಷಿಗೆ ಚಿತ್ರಹಿಂಸೆ ನೀಡ್ತಿದ್ದರಂತೆ. ಇದು ಸಾಲದೆಂಬಂತೆ ಕಳೆದ ರಾತ್ರಿ ಇದ್ದಕ್ಕಿದ್ದಂತೆ ಮನೆಗೆ ನುಗ್ಗಿದ 50 ಮಂದಿಯ ತಂಡ ಬಟ್ಟೆ ಬರೆಯೊಂದಿಗೆ ವಿಶಾಲಾಕ್ಷಿ ಹಾಗೂ ಮಕ್ಕಳನ್ನ ಮನೆಯಿಂದ ಹೊರಹಾಕಿದ್ದಾರೆ. ಇದಕ್ಕೆ ಮೂಲ ಕಾರಣ ಏನಂದ್ರೆ ನನ್ನ ನಾದ್ನಿ ಗಂಡನೇ ನಮ್ಮ ಒಂದು ಈ ವಿರಸಕ್ಕೆ ಮೂಲ ಕಾರಣ ಆಗಿರೋದು. ಇಲ್ಲಿ ಈಗ ಮದುವೆ ಆದ 1-2 ವರ್ಷ ಮಾತ್ರ ಚೆನ್ನಾಗಿದ್ವಿ ಅಷ್ಟೇ. ಆಮೇಲೆ ಏನಂತ ಆಯ್ತು ಅಂದರೆ ಒಬ್ರಿಗೊಬ್ರು ನಮ್ಮಲ್ಲೇ ವಿರಸ ಸ್ಟಾರ್ಟ್ ಆಗೋಕ್ಕಾಯ್ತು. ಇವ್ರದೇ ಕುಮ್ಮಕ್ಕು ಎಲ್ಲ ಥರದಲ್ಲೂ. ನನಗೆ ಇಲ್ಲೇ ಇದ್ದೆ ನಾನು ಮದುವೆ ಆದಾಗಿಂದ 5 ವರ್ಷ. ಬೆಂಗಳೂರು ಕರ್ಕೊಂಡು ಹೊಟ್ಟೋದ್ರು ನನ್ನ ಯಾವುದೋ ಒಂದು ಇದರಲ್ಲಿ ಇದು ಮಾಡ್ಕೊಂಡು. ಅಲ್ಲೂ ನನಗೆ ಟಾರ್ಚರು, ಮನೆಗೆ ತರಂಗಿಲ್ಲ. ಏನಂದರೆ ನನ್ನ ಗಂಡ ಮೋಹನ್ ಕೃಷ್ಣ ಅವ್ರಿಗೆಲ್ಲ ಹೊಡೆಯೋದು ಬಡಿಯೋದು, ಮಾನಸಿಕವಾಗಿ ಕೆಲಸಕ್ಕೆಲ್ಲ ತೊಂದರೆ ಕೊಟ್ಟರು. ತಾವು ಮನೆಗೇನು ತಂದಾಕಲ್ಲ. ಅವಳು ಕೆಲಸಕ್ಕೆ ಹೋದರೆ ಏನೇನೋ ಟಾರ್ಚರ್ ಎಲ್ಲ ಕೊಟ್ಟು ಅವಳು ಪ್ರಮೋಷನ್ ಎಲ್ಲ ಹಾಳು ಮಾಡಿದ್ದಾರೆ. 4 ಜನನೂ ಸೇರಿ ಪ್ರಮೋಷನ್ ಎಲ್ಲ ಹಾಳು ಮಾಡಿದ್ದಾರೆ. ವಿಪರ್ಯಾಸ ಅಂದ್ರೆ ಈ ದೌರ್ಜನ್ಯ ವಿವಿಪುರಂ ಠಾಣೆ ಪೊಲೀಸರ ಸಮ್ಮುಖದಲ್ಲಿಯೇ ನಡೆದಿದೆ. ರಕ್ಷಣೆಗಾಗಿ ಅಂಗಲಾಚಿದ್ರು ಪೊಲೀಸರು ನೆರವಿಗೆ ಬರಲಿಲ್ವಂತೆ. ಇನ್ನೊಂದು ವಿಚಿತ್ರ ಅಂದ್ರೆ ಈ ಮನೆಯನ್ನ 2009ರಲ್ಲಿಯೇ ಹರಿಪ್ರಸಾದ್ ಎಂಬವರಿಗೆ ಮಾರಾಟ ಮಾಡಲಾಗಿದೆ. ಅವರಿಂದ ಬಾಡಿಗೆ ಪಡೆದು ಬಂದಿದ್ದೇವೆ ಎಂದು ಹೊರಹಾಕಿದ ವ್ಯಕ್ತಿಗಳು ಹೇಳುತ್ತಿದ್ದಾರೆ. 50,000 ಅಡ್ವಾನ್ಸು, 5,000 ಬಾಡಿಗೆಗೆ ಹರಿಪ್ರಸಾದ್ ಅನ್ನೋರ ಹೆಸರಲ್ಲಿ ತೊಗೊಂಡು ನಾವು ಇವಾಗ ಅಗ್ರಿಮೆಂಟ್ ಮಾಡಿಸ್ಕೊಂಡು ಪೇಪರ್ ಮಾಡಿಸ್ಕೊಂಡು ಬಂದಿದ್ದೀವಿ. ಆದರೆ ನಾವು ಬಂದು ಎಲ್ಲ ನಾವು ವಾಸವಾಗಿ ಸಾಮಾನೆಲ್ಲ ಸಾಗಿಸಿ ಎಲ್ಲ ಇಟ್ಟಿದ ನಂತರ ಇವ್ರು ಬಂದ್ಬಿಟ್ಟು ನೀವ್ಯಾರು ಅಂತ ನಮಗೆ ಕೇಳಿದ್ರು. ನಾವು ಬಾಡಿಗೆಗೆ ಬಂದಿದ್ದೀವಿ ಮೇಡಮ್. ಹರಿಪ್ರಸಾದ್ ಅನ್ನೋರು ಅವರು ಓನರು ಈ ಬಿಲ್ಡಿಂಗಿಗೆ. 2009 ಇಸ್ವಿಯಿಂದ ಅವರು ಓನರ್ ಆಗಿದ್ದಾರೆ. ಅವರು ನಮಗೆ 50,000 ಅಡ್ವಾನ್ಸು, 5,000 ಬಾಡಿಗೆಗೆ ಪೇಪರ್ ಮಾಡಿಕೊಟ್ಟಿದ್ದಾರೆ. ವಿಶಾಲಾಕ್ಷಿಯ ಗಂಡ ಅತ್ತೆ ನಾಪತ್ತೆಯಾಗಿದ್ದಾರೆ. ಮನೆ ಖರೀದಿಸಿದ್ದೇನೆ ಎಂದು ಹೇಳುವ ಹರಿಪ್ರಸಾದ್ ಎಂಬ ವ್ಯಕ್ತಿಯೂ ಇಲ್ಲವಾಗಿದ್ದಾನೆ. ಪರಿಣಾಮ ಗೂಂಡಾಗಳ ದಬ್ಬಾಳಿಕೆಯಿಂದ ಈ ಮಹಿಳೆ ಹಾಗೂ ಈಕೆಯ ಮಕ್ಕಳು ಬೀದಿ ಪಾಲಾಗಿದ್ದಾರೆ. ಸೋಮಶೇಖರ್, ಸುವರ್ಣ ನ್ಯೂಸ್ 24/7 ಮೈಸೂರು. ಕರ್ನಾಟಕದಲ್ಲಿ ಗೋಲ್ಡ್ ರೇಟ್ ಎಷ್ಟಾಗಿದೆ ಅಂತ ಬನ್ನಿ ನೋಡೋಣ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 28,110 ರೂಪಾಯಿ. 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 30,900 ರೂಪಾಯಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳು ಬಾಕಿವೆ ಬ್ರೇಕ್ಫಾಸ್ಟ್ ನ್ಯೂಸ್ನಲ್ಲಿ ನೋಡೋಣ. ಒಂದು ಪುಟ್ಟ ಬ್ರೇಕ್ ನಂತರ